ಹೆಂಗಸರಲ್ಲಿ ಬಹುಮುಖ್ಯವಾದಂಥ ಫೇಸ್ ಅಂತಂದ್ರೆ ಈ ಮೆನ್ಸ್ಟ್ರುಯೇಷನ್ ಫೇಸ್. ಪೀರಿಯಡ್ಸ್ ವಿಷಯ ಅಂತಂದ್ರೆ ಎಲ್ಲರಿಗೂ ಬಹಳ ಮುಜುಗರವಾದಂಥ ಸಂಗತಿ. ಏನೋ ಒಂಥರ ಹಿಂಜರಿಕೆ ಈಗಲೂ ಕೂಡ ಇದೆ. ಪೀರಿಯಡ್ಸ್ ಸಮಸ್ಯೆನ ಇಗ್ನೋರ್ ಮಾಡೋದೇ ಇನ್ನೂ ದೊಡ್ಡ ಸಮಸ್ಯೆ ಆಗಿದೆ. ಹೆಣ್ಣು ತನ್ನ ಜೀವನಾದ್ಯಂತ ಬಹಳಷ್ಟು ರೀತಿಯಾದಂಥ ಫೇಸಸ್ ನ ನೋಡ್ತಾಳೆ. ಮಹಿಳೆಯರಲ್ಲಿ ಸಾಕಷ್ಟು ರೀತಿಯಾದಂಥ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಪ್ರತಿ ತಿಂಗಳು ಬರೋದು ಇದೊಂದು ಸಹಜ ಪ್ರಕ್ರಿಯೆ. ಸೊ ಇದರಲ್ಲಿ ಯಾವುದೇ ಹಿಂಜರಿಕೆ ಬೇಡ, ಯಾವುದೇ ಮುಜುಗರ ಕೂಡ ಬೇಡ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅಮೂಲ್ಯ. ಸಾಮಾನ್ಯವಾಗಿ ಈ ಮುಟ್ಟಿನ ವಿಷಯ ಅಥವಾ ಪೀರಿಯಡ್ಸ್ ವಿಷಯ ಅಂತಂದರೆ ಎಲ್ಲರಿಗೂ ಬಹಳ ಮುಜುಗರವಾದಂಥ ಸಂಗತಿ. ಏನೋ ಒಂಥರ ಹಿಂಜರಿಕೆ ಈಗಲೂ ಕೂಡ ಇದೆ. ಆದರೆ ಈ ಹಿಂಜರಿಕೆಗಿಂತನೂ ಈ ಪೀರಿಯಡ್ಸ್ ಸಮಸ್ಯೆನ ಇಗ್ನೋರ್ ಮಾಡೋದೇ ಇನ್ನೂ ದೊಡ್ಡ ಸಮಸ್ಯೆ ಆಗಿದೆ. ಯಾಕಂತಂದರೆ ಹೆಂಗಸರಲ್ಲಿ ಬಹುಮುಖ್ಯವಾದಂಥ ಫೇಸ್ ಅಂತಂದರೆ ಈ ಮೆನ್ಸ್ಟ್ರುಯೇಷನ್ ಫೇಸ್. ಹೆಣ್ಣು ತನ್ನ ಜೀವನಾದ್ಯಂತ ಬಹಳಷ್ಟು ರೀತಿಯಾದಂಥ ಫೇಸಸ್ನ ನೋಡ್ತಾಳೆ. ಮೊದಲಿಗೆ ಮೈ ನೆರೆಯೋದು ಅಥವಾ ಪ್ಯೂಬರ್ಟಿ. ಸೊ ಆವಾಗಲಿಂದ ತಿಂಗಳು ಮುಟ್ಟು ಬರಲಿಕ್ಕೆ ಶುರುವಾಗುತ್ತೆ. ತದನಂತರ ಮುಖ್ಯವಾದ ಫೇಸ್ ಅಂತಂದರೆ ಗರ್ಭಿಣಿ ಅವಸ್ಥೆ, ಪ್ರೆಗ್ನೆನ್ಸಿ ಫೇಸ್. ಅದ ನಂತರ ಬಾಣಂತನದ ಅವಸ್ಥೆ. ಆಮೇಲೆ ಕೊನೆಯದಾಗಿ ಈವನ್ ಮುಪ್ಪಿನಲ್ಲಿ ಬರೋವಂಥದ್ದು ಮೆನೋಪಾಸ್ ಅಥವಾ ಈ ಮುಟ್ಟು ನಿಲ್ಲುವಂಥ ಅಂತ ಹೇಳ್ಬೋದು ನಾವು. ಸೊ ಈ ಪ್ರತಿಯೊಂದು ಫೇಸ್ನಲ್ಲೂ ಮಹಿಳೆಯರಲ್ಲಿ ಸಾಕಷ್ಟು ರೀತಿಯಾದಂಥ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಎಲ್ಲದಕ್ಕಿಂತ ಮೊದಲನೇ ಹಂತ ಆಗಿರೋ ಈ ಪ್ಯೂಬರ್ಟಿ ಅಥವಾ ಮೆನ್ಸ್ಟ್ರುಯೇಷನ್ನು ಮತ್ತು ಕೊನೆಯವರೆಗೂ ಮೆನೋಪಾಸ್ವರೆಗೂ ಕಾಣಿಸ್ಕೊಳ್ಳುವಂಥ ಹಂತ ಅಂತಂದರೆ ಮೆನ್ಸ್ಟ್ರುಯೇಷನ್ ಸೈಕಲ್. ಸೊ ಪ್ರತಿ ತಿಂಗಳು ಬರೋದು ಇದೊಂದು ಸಹಜ ಪ್ರಕ್ರಿಯೆ. ಸೊ ಇದರಲ್ಲಿ ಯಾವುದೇ ಹಿಂಜರಿಕೆ ಬೇಡ, ಯಾವುದೇ ಮುಜುಗರ ಕೂಡ ಬೇಡ. ಸೊ ನಾವು ಮುಂಚೆನೇ ಹೇಳಿರೋ ಹಾಗೆ ಆಯುರ್ವೇದದಲ್ಲಿ ಒಬ್ಬ ಸ್ವಸ್ಥನು ತನ್ನ ಆರೋಗ್ಯನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹಲವಾರು ರೀತಿಯಾದಂಥ ಚರ್ಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ದಿನಚರ್ಯ ಇರ್ಬೋದು, ಋತುಚರ್ಯ, ಇದ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಾ ನೀವು. ಸೊ ಈ ನಿಟ್ಟಿನಲ್ಲೇನೆ ಒಂದು ಹೆಣ್ಣು ತನ್ನ ಆರೋಗ್ಯನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ವಿಶೇಷವಾದಂಥ ಚರ್ಯಗಳನ್ನ ಹೇಳಿದ್ದಾರೆ. ಸೊ ಮೊದಲನೇದಾಗಿ ರಜಸ್ವಲ ಪರಿಚರ್ಯ. ರಜಸ್ವಲ ಪರಿಚರ್ಯ ಅಂತಂದರೆ ಈ ಮುಟ್ಟಿನ ಸಮಯದಲ್ಲಿ ಯಾವ ರೀತಿಯಾದಂಥ ಚರ್ಯೆನ ಫಾಲೋ ಮಾಡಬೇಕು ಅಂತ. ಎರಡನೇದು ಗರ್ಭಿಣಿ ಪರಿಚರ್ಯೆ. ಸೊ ಗರ್ಭಿಣಿಯರು ತಮ್ಮ ಗರ್ಭಿಣಾವಸ್ಥೆಯಲ್ಲಿ ಯಾವ ರೀತಿಯಾಗಿ ತಮ್ಮ ಆರೈಕೆ ಮಾಡ್ಕೊಳ್ಬೇಕು ಅಂತ. ಇನ್ನೊಂದು ಬಹುಮುಖ್ಯವಾದಂಥದ್ದು ಸೂತಿಕಾ ಪರಿಚರ್ಯ. ಸೊ ಸೂತಿಕಾವಸ್ಥೆ ಅಂದರೆ ಹೆಣ್ಣು ಡೆಲಿವರಿ ಆದಮೇಲೆ ಬಾಣಂತನದ ಅವಸ್ಥೆಯಲ್ಲೂ ಕೂಡ ಆರೋಗ್ಯನ ಬಹಳಷ್ಟು ರೀತಿಯಾಗಿ ಕಾಪಾಡ್ಕೊಳ್ಬೇಕು. ಸೊ ಆ ಟೈಮ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ನಾವು ಸೂತಿಕಾ ಪರಿಚರ್ಯದಲ್ಲಿ ನೋಡ್ಬೋದು. ಸೊ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ರಜಸ್ವಲ ಪರಿಚರ್ಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹೆಸರೇ ಹೇಳೋ ಹಾಗೆ ರಜಸ್ವಲ ಅಂತಂದರೆ ಯಾವ ಹೆಣ್ಣು ಮುಟ್ಟಿನ ಅವಸ್ಥೆಯಲ್ಲಿ ಇರ್ತಾಳೆ ಅಥವಾ ಮೆನ್ಸ್ಟ್ರುಯೇಷನ್ ಸೈಕಲಲ್ಲಿ ಇರ್ತಾಳೆ ಅವಳು. ಪರಿಚರ್ಯ ಅಂತಂದರೆ ಚರ್ಯ ಅಥವಾ ಆ್ಯಕ್ಟಿವಿಟೀಸು, ಯಾವ ರೀತಿ ಆಹಾರ ಪದ್ಧತಿ ವಿಹಾರನ ಫಾಲೋ ಮಾಡಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ಮೆನ್ಸ್ಟ್ರುಯೇಷನ್ ಅನ್ನೋದು ಒಂದು ಸಹಜ ಪ್ರಕ್ರಿಯೆ, ನ್ಯಾಚುರಲ್ ಕ್ಲೆನ್ಸಿಂಗ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಸೊ ಈ ಟೈಮ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ, ನಿಮ್ಮದು ಓವರ್ ಆಲ್ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಈಗ ಪೀರಿಯಡ್ಸ್ ಬಂದಾಗ ಯಾವ ರೀತಿ ಆರೈಕೆ ಮಾಡ್ಕೊಳ್ಬೇಕು, ಏನನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಆಹಾರ ಪದ್ಧತಿ ಹೇಗಿರಬೇಕು. ಸೊ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ತಿಂಗಳು ಪೂರ್ತಿ ಹೇಗಿರ್ತೀವಿ, ಆ ಮುಟ್ಟಿನ 3 ದಿನದಿಂದ 5 ದಿನ ಏನಿದೆ ಅದೇ ರೀತಿ ನಾರ್ಮಲ್ ರೂಟೀನಾಗಿ ಇರ್ತೀವಿ. ಇಲ್ಲ, ಇದಕ್ಕೆ ಅಂತ ಸ್ಪೆಷಲ್ಲಾಗಿ ನಮಗೆ ಗೈಡ್ಲೈನ್ಸ್ ಇದೆ. ಸೊ ಆಹಾರ ಯಾವ ರೀತಿ ತೊಗೊಳ್ಬೇಕು ಅಂತಂದರೆ ತುಂಬ ಲೈಟಾಗಿರಬೇಕು, ಲಘುವಾದಂಥ ಆಹಾರ, ಫ್ರೆಶ್ ಆಗಿ ಪ್ರಿಪೇರ್ ಮಾಡಬೇಕು, ಬಿಸಿಯಾಗಿ, ಮತ್ತು ಈಸಿಯಾಗಿ ಜೀರ್ಣ ಆಗಬೇಕು, ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿರಬೇಕು. ತುಂಬ ಹೆವಿ ಫುಡ್ಡು ತಿನ್ನಬಾರ್ದು. ಬಿಕಾಸ್ ಆಲ್ರೆಡಿ ಒಂದು ಟ್ರಾನ್ಸಿಷನ್ ಪ್ರೊಸೆಸ್, ಕ್ಲೆನ್ಸಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ. ಆ ಕ್ಲೆನ್ಸಿಂಗ್ ಪ್ರೊಸೆಸ್ನ ನಾವು ಸಪೋರ್ಟ್ ಮಾಡಬೇಕು. ಸೊ ಲೈಟ್ ಫುಡ್, ಈಸಿ ಟು ಡೈಜೆಸ್ಟ್ ಫುಡ್. ಇನ್ನೊಂದು ತುಂಬ ಉಪ್ಪು ಹುಳಿ ಖಾರ ಇರುವಂಥ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಸೊ ಯಾಕಂತಂದರೆ ಈ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಪಿತ್ತದೋಷ ಅಥವಾ ಪಿತ್ತ ಮತ್ತು ರಕ್ತ ಜಾಸ್ತಿ ಪ್ರಬಲವಾಗಿರೋದ್ರಿಂದ ಸೊ ತುಂಬ ಉಪ್ಪು ಹುಳಿ ಖಾರ ಅದನ್ನು ಇನ್ನೂ ಟ್ರಿಗರ್ ಮಾಡುತ್ತೆ. ಸೊ ಬ್ಲೀಡಿಂಗ್ನಲ್ಲಿ ವ್ಯತ್ಯಾಸಗಳನ್ನ ಕಾಣಬಹುದು. ಆದ್ದರಿಂದಾಗಿ ಈ ತುಂಬ ಸ್ಪೈಸಿ ಫುಡ್ಡು ಈ ಥರದನ್ನ ಅವಾಯ್ಡ್ ಮಾಡಬೇಕು. ಮತ್ತು ಪ್ರೊಸೆಸ್ಡ್ ಫುಡ್ಡು, ಜಂಕ್ ಫುಡ್ಡು ಇದು ಕೂಡ ಅವಾಯ್ಡ್ ಮಾಡಬೇಕು. ಸೊ ಅಗೇನ್ ಇದು ಕೂಡ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಸಪ್ರೇಟೇ ಇದನ್ನು ಡೈಜೆಷನ್ಗೂ ಮತ್ತು ಬೇರೆ ಸಿಸ್ಟಮ್ಸ್, ನಮ್ಮ ದೇಹದಲ್ಲಿರೋ ಎಲ್ಲ ರೀತಿಯಾದಂಥ ಸಿಸ್ಟಮ್ಸ್ಗಳಿಗೆ ಒಂದು ಕನೆಕ್ಷನ್ ಇರೋದ್ರಿಂದ ನಾವು ಬೇರೆ ಏನೋ ಆ್ಯಕ್ಟಿವಿಟಿ ನಡೀತಾ ಇರುವಾಗ ದೇಹದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಸೊ ಜಂಕ್ ಫುಡ್ಡು, ಅನ್ಹೆಲ್ದಿ ಫುಡ್ಡು ಈ ಟೈಮಲ್ಲಿ ತಗೊಳ್ಬಾರ್ದು. ಮತ್ತು ತುಂಬ ಲೈಟ್ ಫುಡ್ಗೆ ಯಾವ್ದ್ಯಾವ್ದು ತೊಗೊಳ್ಬೋದು ಅಂತ ಉದಾಹರಣೆ ಹೇಳೋದಾದರೆ ಯೂಷಗಳನ್ನ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಯೂಷ ಅಂದರೆ ಹೆಲ್ದಿ ಸೂಪ್ಸ್. ಹೆಲ್ದಿ ಸೂಪ್ಸ್ ಅಂತಂದರೆ ಈ ರೆಡಿಮೇಡು ಇನ್ಸ್ಟೆಂಟ್ ಸೂಪ್ ಮಾಡೋದು ಆ ಥರದಲ್ಲ.
ಟ್ರೆಡಿಷ್ನಲ್ ಆಗಿ ಮಾಡುವಂಥ ಸೂಪ್ಗಳು, ಆಯುರ್ವೇದಿಕ್ ಡಿಟಾಕ್ಸ್ ಸೂಪ್ಗಳನ್ನ ಮನೆಯಲ್ಲೇ ಸುಲಭವಾಗಿ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಬಹುದು. ಮತ್ತು ಮಂಡದಂತಹ ರೆಸಿಪೀಸ್ನ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಗಂಜಿ ಥರ ಪ್ರಿಪ್ರೇಷನು, ರಾಗಿ ಗಂಜಿ, ಅಕ್ಕಿ ಗಂಜಿ, ರವೆ ಗಂಜಿ ಈ ಥರದ್ದು. ಮತ್ತು ಪೊಂಗಲ್ಲು, ಕಿಚಡಿ, 1 ಪಾಟ್ ಮೀಲ್ ಥರ ತೊಗೊಳ್ಬಹುದು ನೀವು. ಮತ್ತು ಮಜ್ಜಿಗೆನೂ ಸಹ ತೊಗೊಳ್ಬಹುದು. ಈ ರೀತಿಯಾದಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಸೊ ಇದು ಬಂದು ಆಹಾರ ಪದಾರ್ಥಗಳಾಯಿತು. ಇನ್ನು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಈ 3 ದಿನದಿಂದ 5 ದಿನ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಎಲ್ಲರೂ ನಾರ್ಮಲ್ ಆ್ಯಕ್ಟಿವಿಟೀಸೇ ಮಾಡ್ತಿರ್ತಾರೆ. ಇದು ಒಂದು ಅಯ್ಯೋ ಮಾಮೂಲಿ ಬಂದು ಹೋಗೋದು ತಿಂಗಳಲ್ಲಿ 1 ದಿನ ಅಂತ ಅಂದ್ಕೊಳ್ತಿರ್ತಾರೆ. ಇಲ್ಲ, ಈ ಪ್ರೊಸೆಸ್ನ ನಾವು ಸಪೋರ್ಟ್ ಮಾಡಲಿಕ್ಕೆ ಒಂದು ಚೂರು ದೇಹಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕಾಗಿ ಬರುತ್ತೆ. ಇದಕ್ಕೆ ನಾವೇನೇನು ಮಾಡಬೇಕು ಅಂತಂದರೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟ್ನಲ್ಲಿ ಇರಬೇಕು. ಅಂದರೆ ತುಂಬ ಸ್ಟ್ರೈನಸ್ ಆ್ಯಕ್ಟಿವಿಟಿ ಮಾಡೋದು ಬೇಡ. ನಿಮ್ಮ ನಾರ್ಮಲ್ ರೂಟೀನು ಕುಕ್ಕಿಂಗ್ ಇರ್ಬೋದು, ಚಿಕ್ಕ ಪುಟ್ಟ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಓವರ್ ಸ್ಟ್ರೈನ್ ಆಗುವಂಥದ್ದು ಎಕ್ಸಸೈಸ್ಗಳಿರಬಹುದು ಅಥವಾ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಡಿಮ್ಯಾಂಡ್ ಮಾಡುವಂಥ ಮನೆ ಕೆಲಸಗಳನ್ನೂ ಮಾಡೋದು ಬೇಡ. ಮತ್ತು ಟ್ರಾವೆಲಿಂಗ್ನ ಅವಾಯ್ಡ್ ಮಾಡಬೇಕು. ತುಂಬ ದೂರ ಟ್ರಾವೆಲಿಂಗು ತೀರಾ ಅವಶ್ಯಕತೆ ಇಲ್ಲ ಅಂತಂದರೆ ಆದಷ್ಟು ಮನೆ ಒಳಗೆ ಇರೋದು ಒಳ್ಳೆಯದು. ತುಂಬ ಡಿಸ್ಟೆನ್ಸ್ ಟ್ರಾವೆಲಿಂಗು ಇಲ್ಲ ಇಡೀ ದಿನ ಏನಾದರೂ ಆ್ಯಕ್ಟಿವಿಟಿನಲ್ಲಿ ಎಂಗೇಜ್ ಆಗಿರೋದು ಬೇಡ. ಇನ್ನೊಂದು, ಮಾನಸಿಕ ಸ್ಥಿತಿಯನ್ನು ಸಮತೋಲನವಾಗಿ ಇಟ್ಕೊಳ್ಬೇಕು. ಅಂದರೆ ಕಾಮ್ನೆಸ್. ಬಿಕಾಸ್ ಪೀರಿಯಡ್ಸ್ ಅಂತಂದರೆ ಬರೀ ಬ್ಲೀಡಿಂಗ್ ಆಗೋದಷ್ಟೇ ಅಲ್ಲ, ಅಥವಾ ಏನೋ ಫಿಸಿಕಲ್ ಚೇಂಜಸ್ ಆಗೋದಷ್ಟೇ ಅಲ್ಲ, ಈವನ್ ಮೆಂಟಲಿ ಕೂಡ ಬಹಳಷ್ಟು ರೀತಿಯಾದಂಥ ಚೇಂಜಸ್ ನೋಡ್ತೀವಿ. ಎಲ್ರಿಗೂ ಗೊತ್ತೇ ಇದೆ, ಮೂಡ್ ಸ್ವಿಂಗ್ಸ್ ಅನ್ನೋದು ಗೊತ್ತಿದೆ, ಯಾರಿಗೂ ಹೊಸ ಟಾಪಿಕ್ ಏನಲ್ಲ ಇದು. ಸೊ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ ಹುಡುಗಿರು ಆ ಟೈಮಲ್ಲಿ. ಸುಮ್ಮನೆ ವಿತೌಟ್ ರೀಸನ್ ಕೋಪ ಬರೋದು, ವಿತೌಟ್ ರೀಸನ್ ಅಳು ಬರೋದು, ಈ ಥರ ಆಗ್ತಾ ಇರುತ್ತೆ. ಸೊ ಅದು ನ್ಯಾಚುರಲ್ಲೇ ಆದ್ರೂ ಅದನ್ನು ಜಾಸ್ತಿ ಒತ್ತು ಕೊಟ್ಟು ಇನ್ನೂ ನಾವು ಅದನ್ನು ಹೆಚ್ಚು ಮಾಡ್ಕೊಳ್ಬಾರ್ದು ಅಥವಾ ಟ್ರಿಗರ್ ಮಾಡ್ಕೊಳ್ಬಾರ್ದು. ಅದ್ರ ಬದಲಿಗೆ ಮೈಂಡ್ನ ಎಷ್ಟು ಕಾಮಾಗಿ ಇಟ್ಕೊಳಕ್ಕಾಗತ್ತೆ ಅಷ್ಟು ಕಾಮಾಗಿರೋಂಥ ಆ್ಯಕ್ಟಿವಿಟೀಸ್ನ ಮಾಡಬೇಕಾಗಿ ಬರುತ್ತೆ. ಏನು ನಿಮಗೆ ಸೂದನಿಂಗ್ ಅನಿಸುತ್ತೆ ಮೈಂಡಿಗೆ ಆ ಥರ ರೀತಿಯಾದಂಥ ಆ್ಯಕ್ಟಿವಿಟೀಸು, ಬುಕ್ಸ್ ಓದೋದಿರ್ಬೋದು, ಮ್ಯೂಸಿಕ್ ಕೇಳೋದಿರ್ಬೋದು, ಈ ಥರ ಮಾಡಬೇಕಾಗಿ ಬರುತ್ತೆ. ತುಂಬ ಅಗ್ರೆಸಿವ್ ಆ್ಯಕ್ಟಿವಿಟೀಸು, ಅಗ್ರೆಸಿವ್ ಮೆಂಟಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡಬಾರ್ದು. ಮತ್ತು ಹೈಜೀನ್ ಮೇಂಟೈನ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟು. ಸೊ ಆಮೇಲೆ ಹಗಲೊತ್ತಿನಲ್ಲಿ ನಿದ್ದೆ ಮಾಡಬಾರ್ದು. ಯಾಕಂದರೆ ಸಾಮಾನ್ಯವಾಗಿ ಪೀರಿಯಡ್ಸ್ ಟೈಮಲ್ಲಿ ಆಯಾಸ ಇರುತ್ತೆ, ಮೈಕೈ ನೋವು, ಬೆನ್ನು ಕಾಲು ನೋವು ಇರುತ್ತೆ ಅಂತ ರಿಲ್ಯಾಕ್ಸ್ ಮಾಡ್ಬೋದು ನೀವು. ಬಟ್ ಆದರೆ ಹಗಲೊತ್ತಿನಲ್ಲಿ ನಿದ್ದೆ ಮಾಡಬಾರ್ದು. ರಾತ್ರಿನೇ ಬೇಕಿದ್ರೆ ಬೇಗ ಮಲ್ಕೊಳ್ಬಹುದು. ಇದಿಷ್ಟು ನೀವು ಪಾಲಿಸಬೇಕಾದಂಥ ಅಂಶಗಳು. ಸೊ ಈ ರಜಸ್ವಲ ಪರಿಚರ್ಯ ಫಾಲೋ ಮಾಡೋದ್ರಿಂದ ಆಗುವಂಥ ಲಾಭಗಳೇನೇನು? ಸೊ ಮೊದಲನೇದಾಗಿ ಮಹಿಳೆಯರ ಮೇನ್ ಎನರ್ಜಿ, ವೈಟಲ್ ಎನರ್ಜಿ ಕನ್ಸರ್ವ್ ಆಗುತ್ತೆ. ಇನ್ನೊಂದು, ಪೀರಿಯಡ್ಸ್ ಟೈಮಲ್ಲಿ ವಾತ ಮತ್ತು ಪಿತ್ತ ದೋಷ ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ನಾವು ತಪ್ಪು ರೀತಿಯಾದಂಥ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅಥವಾ ಆಹಾರ ಪದ್ಧತಿ ಮಾಡಿದ್ರೆ. ಸೊ ಸರಿಯಾಗಿ ನಾವು ರಜಸ್ವಲ ಪರಿಚರ್ಯ ಫಾಲೋ ಮಾಡಿದ್ರೆ ವಾತ ಮತ್ತು ಪಿತ್ತನ ಕೂಡ ಬ್ಯಾಲೆನ್ಸ್ ಮಾಡಬಹುದು. ಇನ್ನೊಂದು, ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗದಿರೋ ಹಾಗೆ ಅದನ್ನು ಕೂಡ ತಡೆಗಟ್ಟುತ್ತೆ. ಮತ್ತು ಈ ಪೀರಿಯಡ್ಸ್ ಪ್ರಾಬ್ಲಮ್ನಲ್ಲಿ ಇನ್ನೊಂದು ನೋಡೋದಾದರೆ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ತುಂಬ ಅತಿಯಾಗಿ ಬೆನ್ನು ನೋವು ಬರೋದು, ಇಲ್ಲ ಕಾಲು ನೋವು ಬರೋದು, ತಡ್ಕೊಳ್ಳೋಕ್ಕೆ ಆಗ್ತಿರಲ್ಲ, ಆ ಥರದ ಸಮಸ್ಯೆಗಳನ್ನ ಕೂಡ ಇದನ್ನು ತಡೆಗಟ್ಬೋದು ಕಾಲಕ್ರಮೇಣವಾಗಿ. ಆಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಅಂತಂದರೆ ಓವ್ಯುಲೇಷನ್ನ ಪ್ರಮೋಟ್ ಮಾಡುತ್ತೆ. ಸೊ ಮೆನ್ಸ್ಟ್ರುಯಲ್ ಸೈಕಲ್ಲು ಮತ್ತು ಒವೇರಿಯನ್ ಸೈಕಲ್ಲು ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಮೆನ್ಸ್ಟ್ರುಯಲ್ ಸೈಕಲ್ ಚೆನ್ನಾಗಿದ್ದರೆ ನಮಗೆ ಓವ್ಯುಲೇಷನ್ ಚೆನ್ನಾಗಾಗುತ್ತೆ. ಇದರಿಂದ ಮಹಿಳೆಯರ ಸಂತಾನೋತ್ಪತ್ತಿ ಶಕ್ತಿ ಏನಿದೆ ಅದು ಕೂಡ ವೃದ್ಧಿ ಆಗುತ್ತೆ. ಆಮೇಲೆ ಯಾವುದೇ ರೀತಿಯಾದಂಥ ಮುಟ್ಟಿನ ಸಮಸ್ಯೆ ಬರಬಾರ್ದು ಫ್ಯೂಚರಲ್ಲಿ ಅಂತಂದರೆ ಈ ಪ್ರತಿ ತಿಂಗಳು ಕರೆಕ್ಟಾಗಿ ರಜಸ್ವಲ ಪರಿಚರ್ಯ ಫಾಲೋ ಮಾಡ್ಕೊತಾ ಹೋದರೆ ಯಾವುದೇ ರೀತಿಯಾದಂಥ ಮುಟ್ಟಿನ ಸಮಸ್ಯೆ, PCOS ಇರಬಹುದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು, ಹೀಗೆ ಹಲವಾರು ರೀತಿಯಾದಂಥ ಮುಟ್ಟಿನ ಸಮಸ್ಯೆ ಇದೆ. ಇದನ್ನೆಲ್ಲ ಬರೋಕ್ಕಿಂತ ಮುಂಚೆನೇ ನಾವು ತಡೆಗಟ್ಟಬಹುದು. ಇನ್ನೊಂದು ಬಹು ಮುಖ್ಯವಾದ ವಿಷಯ ಅಂತಂದರೆ ಮೆನ್ಸ್ಟ್ರುಯಲ್ ಹೆಲ್ತ್ನ ರಿಪ್ರೊಡಕ್ಟಿವ್ ಹೆಲ್ತ್ನ ಮಿರರ್ ಅಂತ ಹೇಳ್ತಾರೆ. ಸೊ ಸಂತಾನೋತ್ಪತ್ತಿಗೆ ಇದು ಪೀರಿಯಡ್ಸ್ ಅನ್ನೋದು ಒಂದು ಮಿರರ್ ಇದ್ದ ಹಾಗೆ. ಸೊ ಮೆನ್ಸ್ಟ್ರುಯಲ್ ಸೈಕಲ್ಲು ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಅವಶ್ಯಕ. ಸೊ ಕೊನೆಯದಾಗಿ ನಾನು ಹೇಳೋದು ಏನಂತಂದ್ರೆ, ಪೀರಿಯಡ್ಸ್ ಅನ್ನೋ ಸ್ಟಿಗ್ಮಾನ ಅಥವಾ ಅದಿನ್ನೂ ಮುಜುಗರದ ಸಂಗತಿ ಅನ್ನೋದನ್ನ ಬಿಟ್ಬಿಟ್ಟು ಈ ಮೆನ್ಸ್ಟ್ರುಯಲ್ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ ಪೀರಿಯಡ್ಸ್ನ ಇಗ್ನೋರ್ ಮಾಡೋದಕ್ಕಿಂತ ಪೀರಿಯಡ್ಸ್ ಇಂದ ಬರೋ ಪ್ರಾಬ್ಲಮ್ಸ್ನ ಇಗ್ನೋರ್ ಮಾಡೋದೇ ದೊಡ್ಡ ಸಮಸ್ಯೆ. ಸೊ ಆರೋಗ್ಯಕರವಾದಂಥ ಮೆನ್ಸ್ಟ್ರುಯಲ್ ಹೆಲ್ತ್ ನಿಮ್ಮದಾಗಲಿ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.